ಇನ್ನು ಹೀಗೆ ಬೆಳತಂಗಡಿಯಿಂದ ದೆಹಲಿವರೆಗೂ ಬುರುಡೆ ಕೇಸ್ ತನಿಖೆಯಲ್ಲಿ ಒಂದೊಂದೇ ಸಂಗತಿಗಳು ಹೊರಬರ್ತಾ ಇದೆ. ಚಿನ್ನಯ್ಯನ ವಿಚಾರಣೆ ಮುಂದುವರಿಸಿರುವಂತಹ ಎಸ್ಐಟಿ ತನಿಖೆ ತಲುಪಿರೋದು ಈಗ ದೆಹಲಿಗೆ. ಹೌದು, ಮಾಸ್ಕ್ ಮ್ಯಾನ್ ತಂದಿದ್ದ ಬುರುಡೆಯ ಅಸಲಿಯತ್ತು ತನಿಖೆಯಲ್ಲಿ ಬಯಲಾಗ್ತಾ ಇದೆ. ಇದರ ಹಿಂದೆ ಇರೋ 10ಕ್ಕೂ ಹೆಚ್ಚು ಜನರಿಗೆ ಇದೀಗ ನಡುಕ ಶುರುವಾಗಿದೆ. ಚಿನ್ನಯ್ಯ ಲಾಕ್, ಬುರುಡೆ ಗ್ಯಾಂಗ್ಗೆ ನಡುಕ ಶುರು. ಷಡ್ಯಂತ್ರ ರೂಪಿಸಿದವರ ಜನ್ಮ ಜಾಲಾಡುತ್ತಿದೆ ಎಸ್ಐಟಿ. ಬುರುಡೆ ತಂದುಕೊಟ್ಟ 10 ರಿಂದ 12 ಜನರ ಬಂಧನ ಸಾಧ್ಯತೆ. ಗ್ಯಾಂಗ್ ಇದೀಗ ಎಲ್ಲರ ಚಿತ್ತ ನೆಟ್ಟಿರೋದೇ ಆ ಒಂದು ಗ್ಯಾಂಗ್ನತ್ತ. ಮಾಸ್ಕ್ ಮ್ಯಾನ್ನ ಹಿಂದಿರುವ ಆ ಗ್ಯಾಂಗ್ ಯಾವುದು ಅನ್ನೋದು ಬಯಲಾದ್ರೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗುತ್ತೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಮುಖವಾಡ ಬಯಲಾದಂತೆಯೇ ಗ್ಯಾಂಗ್ನ ಮುಖವಾಡವು ಬಯಲಾಗಬೇಕಿದೆ. ಈಗಾಗಲೇ ಎಸ್ಐಟಿ ಇಟ್ಟಿರುವ ಗುನ್ನಾಗಿ ಆ ಗ್ಯಾಂಗ್ಗೂ ಬಂಧನದ ಭೀತಿ ಶುರುವಾಗಿದೆ. ಇದಿಷ್ಟೇ ಅಲ್ಲ, ಚಿನ್ನಯ್ಯ ಬಾಯ್ಬಿಟ್ಟ ಹೆಸರುಗಳ ವಿರುದ್ಧ ಎಸ್ಐಟಿ ತನಿಖಾಸ್ತ್ರ ಹೂಡಿದೆ. ಷಡ್ಯಂತ್ರ ರೂಪಿಸಿದವರಿಗೆ, ಆಶ್ರಯ ಕೊಟ್ಟವರಿಗೆ, ಪಿತೂರಿ ಮಾಡಿದವರಿಗೆ ಗುನ್ನ ಹಾಕಲು ನೋಟಿಸ್ ನೀಡಲು ಸಿದ್ಧತೆ ಮಾಡಿಕೊಂಡಿದೆ. ಚಿನ್ನಯ್ಯನ ಹೇಳಿಕೆ ಆಧಾರದ ಮೇಲೆಯೇ ಸುಮಾರು 10 ರಿಂದ 12 ಮಂದಿಯನ್ನ ಬಂಧಿಸುವ ಸಾಧ್ಯತೆ ಹೆಚ್ಚಿದೆ ಎನ್ನಲಾಗ್ತಿದೆ. ಹಾಗಾದ್ರೆ ಎಸ್ಐಟಿ ತನಿಖೆ ಹೇಗೆ ನಡೀತಿದೆ, ಯಾರ್ಯಾರಿಗೆ ಕಂಟಕ ಕಾದಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಚಿನ್ನಯ್ಯಗೆ ಸಾಥ್ ನೀಡಿದವರಿಗೆ ಹಿನ್ನೆಲೆ ಕೆದಕ್ತಿರುವ ಎಸ್ಐಟಿ ತಿಮರೋಡಿ ಮಟ್ಟಣ್ಣನವರ ಪಾತ್ರದ ಬಗ್ಗೆಯೂ ವಿಚಾರಣೆ ನಡೆಸುತ್ತಿದೆ. ಚಿನ್ನಯ್ಯಗೆ ಆಶ್ರಯ ಕೊಟ್ಟಿದ್ದೇ ಮಹೇಶ್ ತಿಮರೋಡಿ ಎನ್ನಲಾಗ್ತಿದ್ದು, ತಿಮರೋಡಿ ಮಟ್ಟಣ್ಣನವರಿಂದಲೇ ಚಿನ್ನಯ್ಯ 2 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದಾಗಿ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಮೂವರ ಭಾಗಿದಾರಿಕೆ ಬಗ್ಗೆ ಎಸ್ಐಟಿ ಮಾಹಿತಿ ಕೆದಕ್ತಿದೆ. ತಿಮರೋಡಿ ಮಟ್ಟಣ್ಣನವರ್ ಮತ್ತು ಜಯಂತ್ಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ದೆಹಲಿಗೆ ತಲೆಬುರುಡಿಯನ್ನ ಕೊಂಡೊಯ್ದಿದ್ದ ಗ್ಯಾಂಗ್. ಧರ್ಮಸ್ಥಳದಲ್ಲಿ ಬುರುಡೆ ಬಿಡೋ ಮುನ್ನ ಚಿನ್ನಯ್ಯನ ಸಮೇತ ಗ್ಯಾಂಗ್ ಒಂದು ನಕಲಿ ಬುರುಡೆ ತೆಗೆದುಕೊಂಡು ದೆಹಲಿಗೆ ಹೋಗಿತ್ತಂತೆ. ದೆಹಲಿಯಲ್ಲಿ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿಯಾಗಿ ಬುರುಡೆ ಕಥೆಯನ್ನ ಹೇಳಿತ್ತು ಎನ್ನಲಾಗಿದೆ. ಈ ಬಗ್ಗೆಯೂ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಇನ್ನು ನನ್ನ ಮಗಳು ಅನನ್ಯ ನಾಪತ್ತೆಯಾಗಿದ್ದಾಳೆ ಅಂತಿರೋ ಸುಜಾತಾ ಭಟ್ ದಿನಕ್ಕೊಂದು ಹೇಳಿಕೆ ಕೊಡ್ತಿದ್ದಾರೆ. ಇದೀಗ ಸುಜಾತಾ ಭಟ್ಗೂ ನಡುಕ ಶುರುವಾಗಿದೆ. 1985 ರಿಂದ 2025ರವರೆಗೆ ಬ್ಯಾಕ್ ಗ್ರೌಂಡ್ ಜಾಲಾಡ್ತಿದ್ದಾರೆ. ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಸುಜಾತಾ ಹೇಗಿದ್ರು, ಉಡುಪಿ ಬೆಂಗಳೂರಿನಲ್ಲಿ ಏನ್ ಕೆಲಸ ಮಾಡ್ತಿದ್ರು, ಯಾವ ವರ್ಷ ಎಲ್ಲಿದ್ರು, ಯಾರ ಜೊತೆ ವಾಸವಿದ್ರು, ಮದುವೆ ಮಕ್ಕಳು ಸೇರಿ ಕಂಪ್ಲೀಟ್ ಇತಿಹಾಸ ಕೆದಕುತ್ತಿದ್ದಾರೆ. ಆಗಸ್ಟ್ 29ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ವಿಚಾರಣೆಗೆ ಹಾಜರಾಗಲಿದ್ದು ಅನನ್ಯ ಮಗಳೇನಾ ಅಥವಾ ಸುಳ್ಳ ಅನ್ನೋ ಬಗ್ಗೆ ತನಿಖೆ ನಡೆಸಲಿದ್ದಾರೆ. ಚಿನ್ನಯ್ಯನ ಹಿಂದಿರುವ ಮಾಸ್ಟರ್ ಮೈಂಡ್ಗಳಿಗಾಗಿ ಎಸ್ಐಟಿ ತನಿಖೆ ನಡೆಸುತ್ತಿದೆ. ಬುರುಡೆ ಷಡ್ಯಂತ್ರದ ಸೂತ್ರಧಾರಿಗಳ ಬೆನ್ನು ಬಿದ್ದ ಎಸ್ಐಟಿ ತಿಮರೋಡಿ ಮಟ್ಟಣ್ಣನವರ ಪಾತ್ರದ ಬಗ್ಗೆಯೂ ವಿಚಾರಣೆ ಮಾಡುತ್ತಿದೆ. ಮೂವರ ಭಾಗಿದಾರಿಕೆಯ ಬಗ್ಗೆ ಮಾಹಿತಿ ಕೆದಕಲು ಎಸ್ಐಟಿ ಪ್ಲಾನ್ ಮಾಡಿಕೊಂಡಿದೆ. ಬ್ಯೂರೋ ರಿಪೋರ್ಟ್, TV9.